ಹಾಯ್ ಫ್ರೆಂಡ್ಸ್, ಬುಧವಾರ ಹಾಗೂ ಗುರುವಾರದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬುಧವಾರ ಸಂಜೆ ಈಚಘಟ್ಟದಲ್ಲಿ ವೀರಭದ್ರೇಶ್ವರನ ತೇರಿದ್ದಿದ್ದರಿಂದ ಎಲ್ಲರೂ ಸಂಜೆಗೆ ರೆಡಿಯಾಗಿ ಹೊರಟ್ವಿ. ಮಕ್ಕಳನ್ನ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೋಗೋದೇ ಒಂದು ಸರ್ಕಸ್ ಆಗಿಬಿಡುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಎಲ್ಲ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಹೋದ್ರೇ ಚೆಂದ ಅಲ್ವಾ. ಜಾತ್ರೆ ಅಂದ್ರೇ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ನಾವು ಹೋಗೋದ್ರೊಳಗೆ ಇನ್ನೇನು ತೇರು ಸ್ಟಾರ್ಟ್ ಆಗಬೇಕಿತ್ತು. ಅಂತೂ ಎತ್ಕೊ ಅಂತ ಹಠ ಮಾಡ್ತಿದ್ಲು. ನಮ್ಮ ಅಣ್ಣನ ಮಗಳು ಕೂಡ ಅಷ್ಟೇ, ಅವಳಂತೂ ಮಲ್ಕೊಂಡೇ ಬಿಟ್ಲು. ಅಲ್ಲೇ ಅಶ್ವಿನಿ ಅವರ ರಿಲೇಟಿವ್ ಒಬ್ಬರು ಮನೆ ಇದೆ, ಅಲ್ಲಿ ನಿಂತ್ಕೊಂಡು ಎಲ್ಲ ತೇರನ್ನು ನೋಡ್ತಾ ಇದ್ವಿ. ಪಲ್ಲಕ್ಕಿ ಮುಂದೆ ಹೋಯಿತು. ಅದಾದ ನಂತರ ತೇರನ್ನು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಇದೆಲ್ಲ ನೋಡೋದಕ್ಕೆ ಒಂದು ಖುಷಿ. ನಮಗಂತೂ ಸಿಟಿಲಿದ್ದವ್ರಿಗೆ ಇದೆಲ್ಲ ನೋಡೋಕ್ಕೆ ಆಗೋದಿಲ್ಲ. ಹಳ್ಳೀಲಿ ಈ ಥರ ಹೋಗಿ ಈ ಥರ ಎಲ್ಲ ನೋಡೋದು ಫುಲ್ಲು ಖುಷಿ. ತನಗಂತೂ ಸಖತ್ತು ಖುಷಿ ಆಯಿತು. ಜಾತ್ರೆ ಅಂದರೆ ಗಂಡು ಮಕ್ಕಳೇ ಫುಲ್ ಎಂಜಾಯ್ ಮಾಡೋದು ಅಂತ ಹೇಳ್ಬೋದು. ನೋಡಿ, ತೇರಿನ ಮುಂದೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ತಮಟೆ ಸೌಂಡಿಗೆಲ್ಲ ಸಖತ್ತು ಖುಷಿ. ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ. ಜಾತ್ರೆ ಅಂದರೆ ಮಕ್ಕಳಿಗೆ ಮೇಯ್ನ್ ಐಟಮ್ ಸಿಗೋದೆ ಅಲ್ಲಿ. ಅಲ್ಲೆಲ್ಲ ಇಟ್ಕೊಂಡಿದ್ದಂಥ ಆಟ ಸಾಮಾನುಗಳೆಲ್ಲ ನೋಡಿಬಿಟ್ಟು ಅಂತೂ ಕೇಳ್ತಾನೆ ಇದ್ಲು, ಈ ಬಬಲ್ಸ್ ಅನ್ನೋದನ್ನ ಯಾರು ಕಂಡುಹಿಡಿದ್ರಪ್ಪ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ನೋಡಿದ್ರು ಬಬಲ್ಸ್ ಇಟ್ಟಿರ್ತಾರೆ. ನನ್ನ ಮಗಳಿಗಂತೂ ಅದನ್ನು ಎಲ್ಲಿ ನೋಡಿದ್ರು ಬಿಡೋದೇ ಇಲ್ಲ, ಕೇಳ್ತಾನೆ ಇರ್ತಾಳೆ. ತೇರೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಕಂಪ್ಲೀಟ್ ರೆಸ್ಟ್ ಮಾಡಿಬಿಟ್ವಿ ಅವತ್ತೆಲ್ಲರೂ. ನೆಕ್ಸ್ಟ್ ಡೇ ಗುರುವಾರ ಅಶ್ವಿನಿ ಊರಿಗೆ ಹೊರಟ್ಲು ಮಧ್ಯಾಹ್ನ. ನಾನು ಆ್ಯಕ್ಚುಲಿ ಹೋಗಬೇಕಿತ್ತು, ಯಾಕೋ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅನ್ನಿಸ್ತು, ಸೊ ಹೋಗಲಿಲ್ಲ. ಗುರುವಾರ ಆಲ್ಮೋಸ್ಟು ರೆಸ್ಟ್ ಡೇ ಅಂತಲೇ ಹೇಳ್ಬೋದು. ಅಶ್ವಿನಿ ಹೋದ್ಮೇಲೆ ಇವರೆಲ್ಲ 3 ಜನ ಆಗಿಬಿಟ್ರು ಮಕ್ಕಳು. ಸಿರಿ ಕೂಡ ಹೋದ್ಲು, ಅಶ್ವಿನಿ ಮಗಳು. ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಬೆಳಗ್ಗೆಯಿಂದನೂ ಆಟ ಆಡಿದ್ಲು, ನಿದ್ದೆನೇ ಮಾಡಿರಲಿಲ್ಲ. ಸೊ ಊಟ ಮಾಡ್ಸೋಕ್ಕೆ ಹೋದರೆ ಊಟನೂ ಮಾಡ್ತಾಯಿರಲಿಲ್ಲ. ನೋಡಿ, ತೂಗುಡ್ಸ್ಕೊಂತ ಹಿಂಗೆ ಬಾಯಲ್ಲಿ ಅನ್ನ ಇಟ್ಕೊಂಡು ತೂಗುಡಿಸ್ತಾ ಇದ್ಲು. ಮನೇಲಿರೋ ಅತ್ತಿಗೆ ಅವರೆಲ್ಲ ನೋಡ್ಬಿಟ್ಟು ನಗ್ತಾಯಿದ್ರು. ಗುಂಡು, ನೀವು ತೂಗುಡಿಸಿರೋದು ಯಾವತ್ತೂ ನಾವು ನೋಡಿರಲಿಲ್ಲ. ಸೊ ಎಲ್ಲ ನಗ್ತಾಯಿದ್ವಿ. ಇದಾಗಿತ್ತು ಬುಧವಾರ ಹಾಗೂ ಗುರುವಾರದ ಸಿಂಪಲ್ ಆ್ಯಂಡ್ ಶಾರ್ಟ್ ವ್ಲಾಗು, ಮಿನಿ ವ್ಲಾಗು. ನಾಳೆ ನಾನೊಂದು ಇಂಪಾರ್ಟೆಂಟ್ ವೀಡಿಯೋನ ಹಾಕಬೇಕಂತ ಇದ್ದೀನಿ. ಅದ್ರ ಬಗ್ಗೆ ಹೇಳಿದ್ದೆ ಕೂಡ. ಈ ಜಾತ್ರೆಯ ವಿಶೇಷತೆ ಏನು, ಜಾತ್ರೆಯನ್ನು ಮಾಡೋದು ಯಾವುದಕ್ಕೋಸ್ಕರ, ಏನಕ್ಕೋಸ್ಕರ ಅಂಥೇಳಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.